ಬಟ್ ಸಿಎಂ ಸಿದ್ದರಾಮಯ್ಯ ಪರ ಎಷ್ಟು ಶಾಸಕರಿರ್ತಾರೆ? ಆಪ್ತರಿಂದ ರಿಪೋರ್ಟ್ ಪಡೆದು ಸಿಎಂ ಸಿದ್ದು ತಕ್ಷಣ ಅಲರ್ಟ್ ಆಗಿದ್ದಾರೆ. ತಕ್ಷಣದಿಂದಲೇ ತಮ್ಮ ಬತ್ತಳಿಕೆಯ ಅಸ್ತ್ರವನ್ನ ಹೊರಗೆ ತೆಗೆದ ಸಿದ್ದು ನಾಯಕತ್ವ ಬದಲಾವಣೆಯಾಗದಿರಲು ಅಸ್ತ್ರಗಳ ಪ್ರಯೋಗ ನಡೀತಾ ಇದೆ. ಈಗಾಗಲೇ ಸಿಡಿಯ ತೊಡಗಿವೆ ಸಿದ್ದೂಸ್ ಮಿಸೈಲ್ಸ್. ಅಷ್ಟೇ ಅಲ್ಲ, ಮತ್ತೊಮ್ಮೆ ದಲಿತಾಸ್ತ್ರ ಪ್ರಯೋಗಕ್ಕೆ ರೆಡಿ. ಒಂದೊಮ್ಮೆ ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಸನ್ನಿವೇಶ ಬಂದ್ರೆ ಯಾವುದೇ ಕಾರಣಕ್ಕೂ ಡಿಕೆ ಸಿಎಂ ಆಗಬಾರದು ಎಂದು ದಲಿತಾಸ್ತ್ರ ಕುರ್ಚಿ ಬದಲಾವಣೆ ಅಂತ ಬಂದ್ರೆ ಪರಂ ಹೆಸರು ಪ್ರಸ್ತಾಪಿಸಲು ಪ್ಲಾನ್. ಪರಂ ಸಿಎಂ ಆದ್ರೆ ಸಮಸ್ಯೆ ಆಗಲ್ಲ ಅನ್ನೋದು ಸಿಎಂ ಲೆಕ್ಕಾಚಾರ. ಎಸ್, ಈ ಒಂದು ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಈಗಲೇ ಅಲ್ಲ, ಮೊದಲಿಂದಾನೂ ಸಹಿತ ಯಾವಾಗ ತಾರಕಕ್ಕೇರುತ್ತೋ ನನಗೇನು ಮಾತನ್ನ ಕೊಟ್ಟಿತ್ತು ಹೈಕಮಾಂಡ್ ಅದನ್ನು ನಡೆಸ್ಕೊಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ಏನು ಪಟ್ಟನ್ನ ಹಿಡಿತಾರೆ ಅಲ್ವಾ, ಆಗ್ಲಿಂದಲೂ ಸಹಿತ ಸಡನ್ ಆಗಿ ದಲಿತ ಕಾರ್ಡ್ಗಳು ಪ್ಲೇ ಆಗ್ತವೆ. ಎಚ್ ಸಿ ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರೂ ಸಹಿತ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಾಗ್ತಾರೆ. ಇದೀಗ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪ. ಎಸ್ ದೀಪ, ಇದೀಗ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಫೈಟ್ ಸರ್ಕಾರದಲ್ಲಿ ಸತತವಾಗಿ ನಡ್ಕೊಂಡೇ ಬರ್ತಾ ಇದೆ. ಬಟ್ ಇದಕ್ಕೆ ತೆರೆ ಅಂತೂ ಬೀಳ್ತಾ ಇಲ್ಲ. ಬಟ್ ಇಲ್ಲಿ ಸಿದ್ದರಾಮಯ್ಯ ಒಂದು ಕಡೆ ಅಲರ್ಟ್ ಆಗಿ ಅವರು ಯಾವ ರೀತಿಯಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರಲ್ಲಿ ಇದ್ದಾರೆ. ಮತ್ತೊಂದು ಕಡೆ ಡಿ ಕೆ ಬ್ರದರ್ಸ್ ಡೆಲ್ಲಿಗೆ ತೆರಳಿ ಅಲ್ಲಿ ಹೈಕಮಾಂಡ್ ಮನವೊಲಿಸೋದಕ್ಕೆ ಅಂತ ರೆಡಿ ಇದ್ದಾರೆ. ಬಟ್ ಈ ಇಬ್ಬರ ಜಟಾಪಟಿ ಈಗ ಯಾವ ರೀತಿಯಾಗಿದೆ ಅಂತ? ವನಿತಾ, ಏನು ಇಲ್ಲಿಯವರೆಗೂ ಕೂಡ ಅಂದ್ರೆ ರಾಹುಲ್ ಗಾಂಧಿ ನಮ್ಮ ಪರ ನಿಂತಿದ್ದಾರೆ ಅನ್ನುವಂತಹ ಒಂದಿಷ್ಟು ಭರವಸೆಯಲ್ಲಿದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತ ಹಿಂದ ಶಾಸಕರುಗಳು ಇದೀಗ ಒಂದು ಶಾಖನ ನೀಡಿರುವಂತದ್ದು. ಮೊದಲಿನಂಗೆ ನಿಮ್ಮ ಜೊತೆ ಒಂದಿಷ್ಟು ಜನ ಶಾಸಕರಿಲ್ಲ. ಯಾಕಂತಂದ್ರೆ ಈ ದಿನೇ ದಿನೇ ಆ ಶಾಸಕರ ಸಂಖ್ಯೆ ಕುಸಿತಾ ಇದೆ. ನೀವು ಕೂಡಲೇ ಎಚ್ಚೆತ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ನಾಯಕತ್ವ ಬದಲಾವಣೆ ಅನ್ನುವಂತಹದ್ದು ಹೈಕಮಾಂಡ್ ಡಿಸೈಡ್ ಮಾಡಿದ್ರೆ ಮುಂದೆ ಹೇಗೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯನ್ನ ಇತ್ತೀಚೆಗೆ ಏನು ಆಪ್ತ ಸಚಿವರುಗಳ ಜೊತೆ ಸಿಎಂ ಮೀಟಿಂಗ್ ಸೇರಿದ್ರು ಆ ವೇಳೆಯಲ್ಲಿ ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸುಮಾರು 3 ಗಂಟೆಗಳ ಕಾಲ ಚರ್ಚೆ ಮಾಡಿರುವಂತಹ ನಾಯಕರುಗಳು ಮತ್ತೆ ಅಂದ್ರೆ ಸಿಎಂ ಮತ್ತೆ ಸಚಿವರುಗಳು ಒಂದಿಷ್ಟು ವಿಚಾರಗಳನ್ನು ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಸ್ಪೆಷಲಿ ಮೇನ ಬಳಿಕ ಅಂದ್ರೆ ಮೇ 10ರ ಒಳಗಾಗಿ ಒಂದಿಷ್ಟು ಬದಲಾವಣೆಗಳಾಗ್ತವೆ. ಆ ಬದಲಾವಣೆಗಳು ಆಗುವಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು, ಯಾವೆಲ್ಲ ರೀತಿಯಾಗಿ ಆ ರೀತಿ ಪರಿಸ್ಥಿತಿ ಎದುರಾಗುತ್ತೆ ಅನ್ನುವಂತಹ ವಿವರಣೆಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಇಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯ ಯಾವುದೇ ರೀತಿಯಾದಂತಹ ಒಂದಿಷ್ಟು ವಿವರಗಳನ್ನ ಅಥವಾ ಆ ರೀತಿಯಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಯಾಕಂದ್ರೆ ಶಾಸಕರ ಜೊತೆಗಿದ್ದಾರೆ, ಶಾಸಕರು ಹೇಳದೆ ಯಾವುದೇ ಬದಲಾವಣೆ ಆಗೋದಿಲ್ಲ ಅನ್ನುವಂತಹ ನಂಬಿಕೆಯಲ್ಲಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ವಾಸ್ತವತೆಯನ್ನ ತಿಳಿಸುವಂತಹ ಕೆಲಸವನ್ನ ಇದೀಗ ಆಪ್ತ ಸಚಿವರುಗಳು ಮಾಡಿರುವಂತದ್ದು. ಮೇ 10ರ ಒಳಗಾಗಿ ಅಥವಾ ಮೇ 10ರಂದು ಒಂದಿಷ್ಟು ಬದಲಾವಣೆಗೆ ಇಬ್ಬರೂ ನಾಯಕರುಗಳನ್ನ ಕರೆದ್ರೆ, ಅದು ನಾಯಕತ್ವ ವಿಚಾರ ಆಗಿರ್ಬೋದು, ಬದಲಾವಣೆ ಆಗಿರ್ಬೋದು, ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಯಾವುದೇ ವಿಚಾರವಾಗಿಯೂ ಕೂಡ ಕರೆದ್ರೆ ಇನ್ ಕೇಸ್ ಅಲ್ಲಿ ಏನ್ ಮಾತನಾಡ್ಬೇಕು ಅನ್ನುವಂತಹದ್ದನ್ನು ಕೂಡ ಒಂದಿಷ್ಟು ಸಚಿವರುಗಳೊಟ್ಟಿಗೆ ಸಿಎಂ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಇದು ದೊಡ್ಡ ಮಟ್ಟಿನ ಶಾಕಿಂಗ್ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅಂದ್ರೆ ಅವರು ಸಿಎಂ ಸ್ಥಾನದಲ್ಲಿ ಕೂತು ಶಾಸಕರ ಮಟ್ಟದಲ್ಲಿ ನೋಡ್ತಾ ಹೋದ್ರೆ ಎಲ್ಲರೂ ಜೊತೆಗಿರ್ತಾರೆ ಅನ್ನುವಂತಹ ನಂಬಿಕೆಯಲ್ಲಿದ್ದಂತವ್ರಿಗೆ ಇದೀಗ ಇದ್ದಕ್ಕಿದ್ದಂತೆ ಈ ಒಂದು ಪರಿಸ್ಥಿತಿ ಎಲ್ಲವೂ ಕೂಡ ಉಲ್ಟಾ ಆಗುತ್ತಾ ಅಥವಾ ತಲೆ ಕೆಳಗಾಗುತ್ತಾ ಅನ್ನುವಂತಹದ್ದನ್ನು ಕೂಡ ಒಂದಿಷ್ಟು ಪ್ರಶ್ನೆಯನ್ನ ಮೂಡಿಸುವಂತೆ ಮಾಡಿದೆ. ವನಿತಾ, ಎಸ್, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್, ನೋಡಿ, ಒಂದು ಕಡೆ ರಾಜಕೀಯವಾಗಿ ಏನೆಲ್ಲ ಬದಲಾವಣೆ ಆಗ್ಬೋದು ಯಾವ ಸಿಚುವೇಶನಲ್ಲೂ ಬೇಕಾದ್ರೂ ಅನ್ನೋದಕ್ಕೆ ಸಿದ್ದರಾಮಯ್ಯ ಯಾವ ಒಂದು ಭರವಸೆಯಲ್ಲಿ ಇದ್ರು ಅಂತ ಅಂದರೆ, ಒಂದು ವೇಳೆ ಹೈಕಮಾಂಡ್ ಸಹಿತ ನನ್ನ ಪರವಾಗಿದೆ, ಅದ್ರ ಜೊತೆಗೆ ಸಚಿವರು ಸಹಿತ ಇಲ್ಲಿರುವಂಥ ಶಾಸಕರು ಸಚಿವರು ಸಹಿತ ನನ್ನ ಪರವಾಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿದ್ದರು. ಬಟ್ ಸಿಚುವೇಶನ್ ಬದಲಾಗ್ತಾ ಇದೆ. ಹಾಗಾಗಿ ಮುಂದಿನ ಒಂದು ರಾಜಕೀಯ ಭವಿಷ್ಯವನ್ನು ನೋಡಿಕೊಂಡು ಕೆಲವೊಂದಿಷ್ಟು ಸಚಿವರು ಬದಲಾವಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಅಲರ್ಟ್ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ದಲಿತ ಕಾರ್ಡನ್ನ ಪ್ಲೇ ಮಾಡೋದಕ್ಕೆ ಮತ್ತೆ ಪ್ಲಾನ್ ಅನ್ನು ನಡೆಸಿಕೊಂಡಿರುವಂಥದ್ದು. ಯಾಕಂದ್ರೆ ಒಂದು ವೇಳೆ ನಾನು ಕುರ್ಚಿ ಬಿಡುವಂತ ಸಿಚುವೇಶನ್ ಬಂದ್ರೂ ಸಹಿತ ಡಿ ಕೆ ಶಿವಕುಮಾರ್ಗೆ ಕುರ್ಚಿ ಸಿಗಬಾರ್ದು, ಡಾಕ್ಟರ್ ಜಿ ಪರಮೇಶ್ವರ್ ಅಲ್ಲಿ ಮುನ್ನೆಲೆಗೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಅನ್ನು ರೂಪಿಸ್ಕೊಂಡಿದ್ದಾರೆ. ಇದೆಲ್ಲ ಎಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಗುತ್ತೋ ಕಾದು ನೋಡಬೇಕು.